ಶ್ರೀ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪ್ರಾಸನ ಅರ್ಥಾತ್ ಸಂಗ್ಯಾಬಾಳೆ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಈ ಒಂದು ಸನ್ನಾಟವನ್ನು ಈ ವಾಹಿನಿಯ ಮೂಲಕ ನಾನು ವಾಚನ ಮಾಡ್ತಾ ಬಂದಿದ್ದೀನಿ. ತಮಗೆಲ್ಲ ಗೊತ್ತಿರುವಂತೆ ಸಂಗ್ಯಾಬಾಳೆ ಜೀವದ ಗೆಳೆಯರು. ಈ ಒಂದು ಸಂಗ್ಯಾಬಾಳೆ ಅವರ ಮಿತ್ರತ್ವ ಇಡೀ ಬೈಲಹೊಂಗಲ ನಾಡಿಗೆ ಹೆಸರಾದಂಥದ್ದು. ಅಂಥ ಇಬ್ಬರು ಜೋಡಿ ಗೆಳೆಯರು ಬೈಲಹೊಂಗಲದಲ್ಲಿ ಇರ್ತಾರವಾಗ ಆ ಬೈಲಹೊಂಗಲದಲ್ಲಿ ಒಂದು ಲಗಳಾರ ಮಣಿತನ ಶ್ರೇಷ್ಠವಂತ ಮಣಿತನ. ಆ ಮಣಿತನದಲ್ಲಿ 3 ಮಂದಿ ಅಣ್ತಮ್ಮರು ಇರುಪಾಕ್ಷಿ, ಬಸವಂತ ಹಾಗೂ ಹಿರಿಯ ಅಂತ ಈರಣ್ಣ ವ್ಯಾಪಾರಕ್ಕೆ ಹೋಗುವ ಮುಂದೆ ತನ್ನ ಹೆಂಡತಿ ಗಂಗಾಳ ಜೊತೆಗೆ ಇರಬೇಕಂತೇಳಿ ಪರಮ್ಮನಿಗೆ ಹೇಳಿ ಹೋದಾಗ ಪರಮ್ಮ ಆಗಲಿ ನಾನು ಮನೆಗೆ ಹೋಗಿ ಬರ್ತೀನಿ ಅಂಥೇಳಿ ತನ್ನ ಗಂಡನ ಹತ್ರ ಹೋಗಿ ಬರಬೇಕಂತೇಳಿ ಮನೆಗೆ ಹೋಗಿರ್ತಾಳೆ. ಆ ವೇಳೆಯೊಳಗೆ ಮುದುಕಿಯರ ಒಂದು ಸಂಭಾಷಣೆ ಹೇಗೆ ನಡೀತದೆ ಅಂದರೆ, ಹಳ್ಳಿಗಾಡಿನಲ್ಲಿ ಅತ್ಯಂತ ಪ್ರೀತಿ ಪಾತ್ರ ಅಂತ ಗಂಡ ಹೆಂಡತಿಯರು ಗ್ರಾಮ್ಯ ಭಾಷೆಯಲ್ಲಿ ಸಂಭಾಷಣೆ ಇಡ್ತದೆ. ಏನು ಮುದುಕಿ ಎಲ್ಲಿ ಹೋಗಿದ್ದಿ ಅದಕ್ಕಲ್ಲಿ? ನಾ ಇಲ್ಲೇ ಲಗಳಾರ ಗಂಗವ್ವನ ಮನೆಗೆ ಹೋಗಿನಿ. ಏನು ಕೆಲಸ ಇತ್ತಲ್ಲಿ? ಅಲ್ಲ ಏನು ಕೆಲಸ ಅಂತ ನೀ ಕೇಳ್ತಿ? ಹೆಣ್ಮಕ್ಳದು 1-2 ಇರ್ತಾವೆ. ಅದೇನೇ ಇರೋತಕ್ಕ ನನಗೆ ಹೇಳಿ ಹೋಗ್ಬೇಕಾಗಿತ್ತು. ನೀನು ಹಂಗಲ್ಲ ಹಿರಿಯ ಎಲ್ಲ ಹೇಳಕ್ಕೆ ಬರ್ತೈತಿ. ಅಲ್ಲ ಏನಿದ್ದು ನನ್ನ ಮುಂದೆ ಹೇಳಬೇಕು. ನಾ ಗಂಡ ಅಂದರೆ ನೀನು ಕೊಂಬು ಬಂದವನು ಹಾಗೇನಿಲ್ಲ. ಆದರೆ ಏನಿದ್ದು ನೋಡು, ಗಂಡ ಹೆಣ್ರೊಳಗೆ ಗುಟ್ಟಿರಬಾರ್ದು. ಎಲ್ಲೇ ಹೋಗುತ್ತಂದ್ರೆ ನಾ ಹೆಂಗೆ ಹೇಳಿ ಹೋಗ್ಕೊಂಡಿಲ್ಲ ಹಂಗೆ ನೀನು ಹೋಗಿ ಯಾಕೆ ನೋಡು, ನಿನ್ನ ಬಿಟ್ಟು ನನಗೆ ಜೀವ ಅಂಶವಿಲ್ಲ. ಹೆಂಗೆ ನೋಡು ಇನ್ನು ಎಲ್ಲಿ ಹೋಗ್ಬೇಕಾದ್ರೆ ಹೋಗಬೇಡ. ಅದಕ್ಕೆ ನಾ ಯಾಕಂತಂದ್ರೆ ಮುದುಕಿ ಬಿಟ್ಟ ಮುದುಕನ ಜೀವ ಗಮನಿಸಂಗಿಲ್ಲ. ಹೋಗಬೇಡ ಮುದುಕಿನ ನಿಲ್ಲ. ಅದಕ್ಕೆ ನಿನ್ನ ಬಿಟ್ಟು ಇರೋಕ್ಕಾಗಿಲ್ಲ. ಅದಕ್ಕೆ ನೀವು ಹೋಗಬೇಡ ಅಂತ ಹೇಳ್ತೀನಿ. ಹಂಗಲ್ಲ ಹಿರಿಯ, ಬೇರೆ ಏನೂ ಇಲ್ಲ. ಅಲ್ಲಿ ಏನಾಗಿತ್ತಂತಂದ್ರೆ ನಮ್ಮ ಲಗಳಾರಿ ಇರಣ್ಣ ಅನ್ಲ ಹೌದು ಅಂದ್ಬಿಡ. ಆಮೇಲೆ ಊರೂರು ತಿರುಗ್ತಾನೆ ವ್ಯಾಪಾರಕ್ಕಂತೇಳಿ ಹಂಗೆ ಅನ್ನಬಾರ್ದು. ನೋಡು ಅವ್ರದ್ದು ಉದ್ಯೋಗ ವ್ಯಾಪಾರನ ಐತಿ. ಮುತ್ತು ಮಾಣಿಕ ವ್ಯಾಪಾರ ಮಾಡಾಕತ್ತೆ ಬಳ್ಳಾರಿ ಹೊಕ್ಕಾರ ಅವರು. ಮತ್ತು ಅವರು ಇದೇ ಸಲ ಹೊಸ ಮದುವೆ ಮಾಡ್ಕೊಂಡಾರ. ಹೊಸ ಮಾಲಿಗಿತ್ತಾಯಿ ಗಂಗವ್ವ ಬಂದಾಳು. ಅದಕ್ಕೆ ತನ್ನ ಹೆಂಡತಿ ಗಂಗವ್ವನ ಜೋಡಿ ಅವರ ಬಳ್ಳಾರಿಂದ ಬರೋ ಮಟ್ಟ ಇರಬೇಕು ಅಂತೇಳಿ ನನಗೆ ಕೇಳಕ್ಕೆ ಬಂದಿದ್ರು. ಹಿಂಗೆ ಅಂದ್ರೆ ನೀನು ಅಲ್ಲಿ ದೊಡ್ಡ ಮನ್ಯಾಗ ಇರಕ್ಕೆ ಬಿಡೆ ಗಂಗವ್ವನ ಜೋಡಿ ಏನಿಲ್ಲ. ಅಲ್ಲಿ ಹೋಗಕ್ಕೆ ಹೋಗಬೇಡ. ನಾ ಎಲ್ಲ ಮಾಡ್ತಾನೆ ಈಗ ಅಲ್ಲಿ ಹೋಗೋದ ನಾ ಮಾಡ್ತಾನೆ. ನೀ ಏನು ಹೋಗ್ಬೇಕಂತೈತಿ? ಹಂಗಲ್ಲ ಹಿರಿಯ, ಹೆಣ್ಮಕ್ಳು ಮಾಡೋ ಕೆಲಸ ಹೆಣ್ಮಕ್ಳು ಮಾಡಬೇಕು, ಮತ್ತು ಗಂಡ್ಮಕ್ಳು ಮಾಡೋ ಕೆಲಸ ಗಂಡ್ಮಕ್ಳು ಮಾಡಬೇಕು. ಅದನ್ನು ಬಿಟ್ಟು ನಾ ಮಾಡೋ ಕೆಲಸ ನೀ ಏನು ಮಾಡ್ತೀಯ ಅಲ್ಲಿ? ನೀ ಏನು ಮಾಡ್ತೀಯ ಹೇಳ? ಎಲ್ಲ ಮಾಡ್ತಾನು ನೋಡು. ನಾ ಕಸ ಮುಸುರಿ ತಿಕ್ತನು, ನಾನು ತಿಕ್ತನು, ನೆಗೆನಗೈತಿ. ಅಡುಗೆ ಮಾಡ್ತೇವೆ, ನಾನು ಅಡುಗೆ ಮಾಡ್ತೀನಿ. ನನಗೆ ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ. ನೀನು ಅಡುಗೆ ಮಾಡ್ತಿ, ಮತ್ತು ಮಾಡೋಕ್ಕೆ ಬರೋಂಗಿಲ್ಲ. ಮಾಡ್ತಾನೆ ನೀ ಇಲ್ದಂಗೆ ಮಾಡ್ಕೊಂಡು ತಿನ್ನೋದಿಲ್ಲ. ಮತ್ತೇನು ಮಾಡ್ತೀವಿ? ಒಗ್ಯಾನ ಒಗಿತೀನಿ, ಎಲ್ಲ ಮಾಡ್ತೀನಿ. ಹಂಗಾರೆ ನೀನು ಹೋಗಿ ಬರ್ತಿ. ಬ್ಯಾಡ ಬಹಿದೆ. ಯಾಕಂತಂದ್ರೆ ನೋಡು ಅವ್ರ ದೊಡ್ಡವ್ರ ಮಣಿತನ ಅಲ್ಲಿ ಹೋಗಿ ಏನು ಮಾಡೋಕ್ಕೆ ಅಂದ್ರೆ ಇಲ್ಲ ನಾ ಹೋಗ್ಯಾರ ಬರ್ತೀನಲ್ಲ, ಹೋಗಿ ಬರ್ತಾನಂತೆ ಬ್ಯಾಡ ಅನ್ನಕ್ಕೆ ಬರೋಂಗಿಲ್ಲ. ನೋಡಿ ಸುಮ್ಮನೆ ಚಿಮಾರಿಯಾಗಿ ಬರಬೇಡ. ಯಾಕಂತಂದ್ರೆ ನೋಡು, ನೀ ಮಾಡೋ ಕೆಲಸನ ಬೇರೆ ಇರ್ತೈತಿ, ನಾವು ಹೆಣ್ಮಕ್ಳು ಮಾಡೋ ಕೆಲಸನ ಬೇರೆ ಇರ್ತೈತಿ. ನೀವು ಹೋಗಿ ಮಾಡಿ ಹೋಗ್ತೀನಂತಂದರೆ ಮತ್ತು ಹೋಗಿ ಬೇಡ ಅಂದ್ರೆ ಅನ್ನಕ್ಕೆ ಬರೋಂಗಿಲ್ಲ. ಹೋಗಿ ಬರೋ ನೋಡು. ಹಂಗೆ ಹೋಗಿ ಬರ್ತಾನೆ. ಇಲ್ಲೇನ ಲಗುಟ ಬರ್ಬೇಕು ಹಿರಿಯ, ಲಗುಟ ಬರ್ತಾನೆ ತಗೋ. ಇದು ಲಗಳಾರಿ ಹಿರಣ್ಣ ಮಣಿ, ಏನು ದೊಡ್ಡ ಮಣಿಪ್ಪ ನೋಡಿ, ಅಂಥ ಬಾಗಲತಿ. ನೋಡಿ ಇದೆಲ್ಲ ದೊಡ್ಡ ಪಡಿ ನಿಂದಿಸ್ದಂಗೆ ಪಡಕ್ಳದಾವು. ಇಂಥ ದೊಡ್ಡ ಮನೆಯಾಗ ಇರ್ತಾರ ಕೂಡಲೇ ನಾನು ಇಲ್ಲೇ ನಿಂತು ಹೋದ್ರೆ ಏನರವ ಯಾರದ್ರ ಮನೆಯಾಗ? ಯಾರಪ್ಪ ನೀನು? ಏನು ಕಟ್ಗ್ಯಾವೇನು? ಯವ್ವ ನಾ ಕಟ್ಗಾವ್ ಅಂತ ಮಾಡಿದಿ. ಕಟ್ಗ್ಯಾವ್ ಆಗಿದ್ರೆ ಅಲ್ಲೇ ನೀನು ಕಟ್ಟಿಗೆ ಹೊರಿ ಚೆಲ್ಲಿ ಹೋಗು. ಏನೂರ ದೊಡ್ಡ ಮಂದಿನ ಹಿಂಗೆ ಒಳಗೆ ಕುತ್ಕೊಂಡವ್ ಮಾತಾಡ್ತಾರೆ, ಹೊರಗೆ ಬಂದು ನೋಡೋಳು. ನಾನಂದ್ರೆ ಯಾರಪ್ಪ? ಏನು ಅಗಸರಂ ಆಗಿದ್ರೆ ಅಲ್ಲೇ ಅರಿವಿ ಕಟ್ಟೆ ಮೇಲೆ ಇಟ್ಟು ಹೋಗ್ಬಿಡು. ಏನು ಮಾತಾಡ್ತೇವ? ನಾನು ಅಗಸರಂ ಅಂತ ಮಾಡಿಬಿಟ್ಟು. ಅಲ್ಲ
ನೀವು ದೊಡ್ಡ ಮನೆತನದವ್ರ ಒಳಗೆ ಕೂತ್ಕೊಂಡು ಮಾತಾಡಿದ್ರೆ ಹೆಂಗೆ ನಾನು ಮುದುಕಿ ಗಂಡ ಮುದುಕ ಬಂದೇನಿ. ಅಯ್ಯೋ ಅಲ್ಲಿ ನನಗೆ ಗೊತ್ತಾಗಲಿಲ್ಲಲ್ಲ ಮುದುಕ, ನಾನು ಒಳಗೆ ಇದ್ನಿ ನೋಡು. ಕಟ್ಟಿಗೆವ ಬರ್ತಿದ್ದೆ, ನಾವು ಕಟ್ಟಿಗೆವ ಬಂದಿದ್ರೆ ಕಟ್ಟಿಗೆ ಚೀಲಿ ಹೋಗಂತೇಳಿ ಹೇಳಾಕತ್ತಿದ್ನಿ. ಮತ್ತು ಹಂಗೆ ಅದು ಅರಿವಿ ಇಸ್ತ್ರಿ ಮಾಡಿ ಕೊಡವ ಮಡಿವಾಳ್ರವ ಅವ ಅಗಿಸ್ರಾವ್ ಬರ್ತದ. ಮತ್ತು ಅವ ಬಂದಾನೆ ಆಂಬಲತ್ತೆ ತಿಳ್ಕೊಂಡೆ ನಾ ಒಳಗೆ ಇದ್ದುಕೊಂಡು ಅಲ್ಲೇ ಕಟ್ಟಿ ಮೇಲೆ ಇಟ್ಟು ಹೋಗ್ರಪ್ಪ ಅಂತ ಹೇಳತ್ತಿದ್ನಿ. ಮತ್ತು ನೀ ಬಂದದ್ದು ನನಗೆ ಹೆಂಗೆ ಗೊತ್ತಾಗಬೇಕು? ಅದವ ನೀವು ದೊಡ್ಡವ್ರ ಎಷ್ಟಾದರೂ ದೊಡ್ಡವ್ರ ಅಂದ್ಕೂಲೆ ದೊಡ್ಡವರಾಗಿರೋರು. ನಮ್ಮ ಸಣ್ಣ ಮಂದಿ ನಮ್ಮನ್ನೆಲ್ಲ ಏನು ನೀನು ಲೆಕ್ಕಕ್ಕೆ ಹಾಗೆ ಏನು ಬೇಡಪ್ಪ. ನೋಡು ಮುದುಕ, ಎಲ್ಲರೂ ಬೇಕು, ಒಬ್ರಿಗೊಬ್ಬರೇ ಇದ್ದಾಗನ ಜೀವನ. ಅದಕ್ಕೆ ನೋಡು ನೀನು ಮತ್ತು ನಿಮ್ಮ ಹೆಂಡತಿ ಮುದುಕಿ ಪರಮ್ಮನ ಕಳ್ಸುಟ್ಟು ನೀ ಯಾಕೆ ಬಂದಿ ಇಲ್ಲೇ? ಆಕೆನ ಯಾಕೆ ಕಳ್ಸೋದು? ನೋಡು ಆಕೇನು ಮಾಡ್ತಾಳೆ, ನಾ ಎಲ್ಲ ಮಾಡ್ತಾನೆ. ನೋಡಪ್ಪ ಮುದುಕ, ಹಂಗೆ ಮಾತಾಡಬಾರ್ದು. ಯಾಕಂದ್ರೆ ಹೆಣ್ಮಕ್ಳು ಮಾಡೋ ಕೆಲಸನ ಬೇರೆ ಇರ್ತೈತಿ, ಮತ್ತು ನೀವು ಗಂಡು ಮಕ್ಳು ಮಾಡೋ ಕೆಲಸನ ಬೇರೆ ಇರ್ತೈತಿ. ಈಗ ನಾನು ಹೆಣ್ಮಗಳು ಅಂದ್ಕೂಲೆ ನನ್ನ ಜೋಡಿ ನಿಮ್ಮ ಮುದುಕಿನ ಕಳ್ಸೋ ನೀ ಯಾಕೆ ಬರ್ತಿ? ಇಲ್ಲರಿ ನಾ ಮಾಡ್ತಂತ ಹೇಳಿಲ್ಲ. ಏನು ಮಾಡ್ತೀನಿ ನೀನು? ಅಡುಗೆ ಮಾಡ್ತಿ? ಅಡುಗೆ ಮಾಡೋಕೆ ಬರ್ತೈತಿಲ್ಲ? ನೋಡು ಮುದುಕ, ಗಂಡು ಹುಡುಗಿ ಬೇರೆ ಆಕತಿ, ಅಡುಗೆ ಹೆಣ್ಮಕ್ಳು ಮಾಡೋದು ಬೇರೆ ಆಕತಿ. ಬಾಂಡೆ ತಿಕ್ತಿ, ಬಾಂಡೆನೂ ತಿಕ್ತೀನಿ. ಏನು ಮಾಡ್ತಿ? ಅಲ್ಲ ಹಂಗಾರ ಮಾಡಿಲ್ಲ ಬಗ್ಗಿನಿಲ್ಲ ಹೇಳ್ತೇನೆ. ಯಾಕವಾ ನೋಡಿ ಹೇಳ್ತೀನಿ ನೋಡಿ, ಹಿಂಗೆ ಯಾಕೆ ನೋಡಿ ಇಲ್ಲಿ ಹೆಂಗೆ ನೋಡಿ ದುಬ್ಬಿದ ಮೇಲೆ ಕಟ್ತಾಕ ಕೊಟ್ಟೇನೆ. ಈ ಕಡೆ ಯಾಕೆ ಬಾಗಿತ್ತದು? ಅಯ್ಯೋ ಯವ್ವ ಇದೇನ ನೀನು ಏನಾರ ತೆಗ್ದ ಹೇಳ್ತಿ ಅಂತ ತಿಳ್ಕೊಂಡು ನಾ ಬಂದು ಬಗ್ಗೆ ನಿಂತರ ನನಗೆ ಬೆನ್ನ ಮೇಲೆ ಒಂದು ಕಡ್ದಾನ ಕೊಟ್ಟಿಲ್ಲ. ಇಲ್ಲ ನೋಡು, ತಿಳ್ಕೋಬೇಕು. ನೋಡು, ಗಂಡು ಮಕ್ಕಳಾಗಿ ಹೇಳಿ ಸಿಗಬಾರ್ದು. ನೋಡು, ನಾ ಮಾಡೋ ಕೆಲಸ ನಿನ್ನ ಹೆಂಡತಿ ಪರಮ್ಮ ಮಾಡೋ ಕೆಲಸ ಒಂದೇ ಇರ್ತೈತಿ. ಅದನ್ನು ಬಿಟ್ಟು ನೀನೇ ಮಾಡ್ತೀನಿ ಅಂತ ಅಂದ್ಕೂಲೆ ಹೆಂಗೆ ಆಕತಿ? ಹೋಗಿ ಮುದುಕ, ಹೋಗ್ತಿ ಇನ್ನೊಂದು ಕೊಡಲಿ. ಬ್ಯಾಡ ಬಿಡ ಯವ್ವ, ನಾ ಈಗ ಹೋಗಿಬಿಡ್ತೇನೆ. ಹೋಗ್ಬಿಡು. ಈ ಗಂಡಸೂರ್ದನೇ ಬೇರೆ. ನೋಡು, ಒಂದು ಮಾಡೋಕೆ ಮತ್ತೊಂದು ಮಾಡೋಕೆ ತನ್ನ ಹೆಂಡತಿ ಕಳ್ಸೋದು ಬಿಟ್ಟೆ ಇವು ಬಂದಾನೆ. ಇರಲಿ ಬಿಡು. ನನ್ನ ಗಂಡಂತೂ ಬಳ್ಳಾರಿಗಂತ ವ್ಯಾಪಾರಕ್ಕಂತ ಹೋಗ್ಯಾರು. ಅವರ ಬ್ಯಾಗೇರಿನ ಕರ್ಕೊಂಡು ಹೋಗ್ಯಾರು. ಇಲ್ಲೂ ಅವನು ಸ್ವಲ್ಪ ಕರ್ಕೊಂಡು ಹೋಗಿದ್ದು ಚಲೋ ಆಕಿತ್ತು, ಹೋಗಿರ್ಬೇಕು ಬಹುಶಃ. ಅವರು ಅಲ್ಲಿ ಮುಂದೆ ಹೊಂಟಾರು. ಬ್ಯಾಗೇರಿ ಯಾಕೆ ಇರೋಣ? ಯಾಕೆ ನಾ ಕರೆದೇನು? ಹೌದಪ್ಪ, ಮತ್ತು ನಿನ್ನ ಕರೆದ್ನಿ. ಯಾಕೆ ಬಳ್ಳಾರಿಗೆ ನಾವು ಮುತ್ತಿನ ವ್ಯಾಪಾರಕ್ಕೆ ಹೋಗೋದೈತಿ, ಮತ್ತು ಕುದುರೆನ ಐತಿ, ಮತ್ತು ಏನು ಬಂಡಿ ಓಡೋನು, ಏನು ಕುದುರೆ ತೊಗೊಂಡು ಹೋಗೋಣ? ಏನು ಬೇಡ, ನಾ ಕುದುರೆ ಮೇಲೆ ಹೋಗಕ್ಕೆ ಬರ್ತೈತಿಲ್ಲ. ನೀವು ಕುಂಡ್ರೆ ನಾ ಹೆಮ್ಮೆ ಹೇಳ್ಕೊತನು. ಹಂಗೇನು ಆಗೋದಿಲ್ಲ. ನೋಡು, ನಮಗೂ ನೋಡಪ್ಪ, ನೀನು ಸರಿಯಾಗಿ ಪಗಾರ ಕೊಡ್ಬೇಕು ಅಂದ್ರೆ ನಾವು ಬರೋಣ. ನಿನಗೇನು ಬೇಕು ಕೊಡ್ತೀನಿ ಮಾರಾಯ, ಒಟ್ಟು ನನ್ನ ಜೋಡಿ ಬಾ. ನೋಡು, ಮೊದಲೀಗ ಹೊರಗೆ ಹೋಗೋ ಮಟ್ಟ ಕುದುರೆ ಮೇಲೆ ನಾಕೊಂಡ್ರ ನೋಡಪ್ಪ. ಇದೇನು ಬೇಗೇರಿ, ಏನು ಮಾತಾಡ್ತೀನಿ? ಅಲ್ಲ, ನಾ ಸಾವುಕಾರ, ನಾ ಕುದುರೆ ಮೇಲೆ ಕೊಂಡು ನೀ ಕೊಂಡ್ರದ ಅದೇನಿಲ್ಲಪ್ಪ. ನೋಡು, ನಿನ್ನ ಕೂಡ ಬರ್ಬೇಕಂತಂದ್ರೆ ನಾ ಹೇಳ್ದಂಗೆ ನೀ ಕೇಳ್ಬೇಕೀಗ, ನಂತರ ನೀ ಹೇಳ್ದಂಗೆ ನಾ ಕೇಳ್ತೇನೆ. ಆತು ಬಿಡಪ್ಪ. ಹಂಗಾರೆ ಕುದುರೆ ಮೇಲೆ ನೀ ಕೊಂಡಿರ್ತಿ ಹಾಕ್ಕೊಂಡ್ರು, ಮುಂದೆ ಹೋಗಿ ನಾ ಹಾಕ್ಕೊಂಡಿರ್ತೇನೆ, ಹೋಗುನು. ಮತ್ತು ಪಗಾರ ಮಾತ್ರ ಚುಕ್ತಾ ಕೊಡ್ಬೇಕು ನಮಗೆ. ಇನ್ನೂ ಕೆಲಸನ ಮಾಡಿಲ್ಲ, ಪಗಾರನ ಕೇಳಾಕತ್ತಿದ್ದಿಲ್ಲ. ಹಂಗಲ್ಪ, ನಮ್ಮದೇನು ಉದ್ರೆ ಆಗಬಾರ್ದು, ಕೊಡುವ ಹಸನಾಗಿ ಕೊಡ್ಬೇಕು. ಅಂದ್ಕೂಲೆ ನಮಗೆ ಸರಿ ಅನಿಸ್ತೈತಿ. ಆತು ಬಿಡಪ್ಪ. ಮುಂದೆ ಬುತ್ತಿ ಗಂಟೆ ಏನಾದ್ರು ತಗೋಲ್ಲ? ಇಲ್ಲ, ಬುತ್ತಿ ಗಂಟೆ ನೀನೇ ಹೊರಬೇಕು. ಇದೇನು ಪದ್ಧತಿ? ಅಲ್ಲೋ, ನೀ ಆಳ ಮನುಷ್ಯ ಆಗಿ ಬುತ್ತಿ ಗಂಟೆ ಹೊರಬೇಕು. ಮತ್ತು ತಿನ್ನಕ ಉಣ್ಣೋದ್ರಾಗ ನಮಗೆ ಮೊದಲು ಬೇಕು ನೋಡ್ರಿ. ಮೊದಲು ನಾವು ಊಟ ಮಾಡಬೇಕಲ್ಲ. ಏನೇನು ಕಟ್ಟಾರೆ? ಮನ್ಯಾಗ ಏನೆಲ್ಲ ಕಟ್ಟಾರ ತಿಳಿತಿಲ್ಲೋ? ನೋಡು, ಬೀಜಾರ ರೊಟ್ಟಿದಾವು, ಸಜ್ಜಿ ರೊಟ್ಟಿ ಅದಾವು, ಎಣ್ಗಾಯಿ ಬದನೆಕಾಯಿ ಐತಿ, ಜುನುಕ್ ಐತಿ, ಮ್ಯಾಲ ನಾನಾ ಥರದ ಕಾಳು ಪಲ್ಯ ಅದಾವು, ಏನೆಲ್ಲ ಐತಿ ತಗೋ. ಮತ್ತು ಅಂಬಲಿ ಸೈ ಕಟ್ಟಿದಾರು, ಮೊಸರನ್ನ ಐತಿ. ಭಾಳ ಆತು ನೋಡ್ರಿ. ಇರೋಣ, ಹಂಗಾರೆ ಹೋಗು ನಡಿಪ, ತಡ ಮಾಡೋದು ಬೇಡ. ಯಾಕಂದ್ರೆ ವ್ಯಾಪಾರಕ್ಕೆ ಅದ ಎಷ್ಟು ಲಗುಟ್ ಹೋಗ್ತು ಅಷ್ಟು ಚಲೋ ಆಕತಿ. ವ್ಯಾಪಾರ ತೇಜೈತೆ. ಬಳ್ಳಾರಿ ಸಾವುಕಾರರು ಪತ್ರನೂ ಬರ್ತಾರೆ. ಮನ್ಯಾಗ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ. ಮನ್ಯಾಗ ನನ್ನ ಹೆಂಡತಿ ಜೋಡಿ ಮುದುಕನ ಹೆಂಡತಿ ಪರಮ್ಮ ಆಕೆಗೆ ಇರಾಕನು ಹೇಳಿದ್ದೀನಿ. ಹಂಗೆ
ನಮ್ಮ ತಮ್ಮಗಳು ವಿರೂಪಾಕ್ಷಿ ಬಸವಂತ ಅವ್ರಿಗೂ ಮನೆ ಕಡೆ ಜ್ವಾಕ್ಪ ತಮ್ಮ ಅಂತ ಹೇಳಿದನು. ಯಾಕಂದ್ರೆ ವಿರೂಪಾಕ್ಷಿ ಹೊಲ್ದಾಗ ದುಡಿದಿರ್ತಾನು. ಮತ್ತು ಈಕಿ ಮನ್ಯಾಗಿರಕ್ಕೆ ಒಬ್ಬಾಕಿ. ಮತ್ತು ನಮ್ಮ ಬಸವಂತಂತೂ ಅವನ ಗರಡಿ ಮನೆ ಅಲ್ಲಿ ಅಡ್ಡಾಡ್ಕೋತಾಗ ಸಣ್ಣ ನಾನು ಅದಕ್ಕೆಲ್ಲ ಆಗತ್ತೆ ಹೇಳಿದ್ದೀನಿ. ಇನ್ನೇನು ಈಗ ಸರಿ ಏನೈತೆ ಅಂದ್ರೆ ಈಗ ಯಾಕೋ ಕಳ್ಳಕ್ಕೆ ಹಾಕರ ಹಾವಳಿ ಒಂದು ಭಾಳ ಆಗೈತಿ. ಅದಕ್ಕೆ ಬಂಡಿಗೋಲು ತೊಗೊಂಡದು, ಪುಡ್ಗೋಲು ಐತಿ, ಮತ್ತು ಕೊಡ್ಲಿನೂ ತೊಗೊಂಡು. ಯಾಕಂತಂದ್ರೆ ಕೈಯಾಗ ಏನು ಆಯುಧಗಳು ಇರ್ಬೇಕು. ಕೊಡ್ಲಿ ಕುಡ್ಗೋಲ ಇದ್ರಿಂದ ನಿಜ ಕಡೆಗೆ ಅಂಜಿಶರ ಮುಂದೆ ಹೋಗಕ್ಕೆ ಬರ್ತೈತಿ. ಹಾಂ, ಕಡೆ ಇರೋಣ ಬರಬರ್ತಿ. ಹಂಗಾರೆ ತಗೋಪ್ಪ, ನೀ ಒಂದು ಕೊಡ್ಲಿ ತಗೋ, ನಾ ಒಂದು ಕೊಡಗೋಲು ತೊಗೋತಾನು. ಮತ್ತು ಬುತ್ತಿ ಗಂಟೆ ನಾನು ತೊಗೋತಂತ. ಬುತ್ತಿ ಗಂಟೆ ಯಾಕೆ ತೊಗೋತಿ? ಇಲ್ಲೋಪ್ಪ, ಬುತ್ತಿ ಗಂಟೆ ಎಲ್ಲ ಇರ್ಬೇಕಲ್ಲ. ಆತು ಬಿಡ, ನೋಡು ಬುತ್ತಿ ಗಂಟೆ ತಗೋ, ನೀ ಕುಡುಗೋಲು ತಗೋ, ನಾ ಕೊಡ್ಲಿ ತೊಗೋತಾನೆ. ಕುದುರೆ ತಡಿಯಾಗಿ ಸಜ್ಜು ಮಾಡಿತ್ತು ಹೆಂಗಾರು ಹಿಂಗೆ ಹೋಗುನು. ಕುದುಗಟ್ಟಿ ಮೇವು ಮಾಡೋಲ್ಲ, ಅಷ್ಟು ನೀರು ಕುಡ್ಸುನು ಎಲ್ಲ ಏನು ಮಾಡ್ಕೊಂಡು ಹೋಗೋಣ ಮುಂದೆ. ಹಾಂ ನಡಿಪ ನೋಡು. ಹಂಗೆ ನಮ್ಮ ಬೈಲೊಂಗಲ್ ಶಾರ್ ನೋಡೋಕೆ ಎಷ್ಟು ಚಂದ ಐತಿ. ಹಂಗೆ ನಮ್ಮ ಕುದುರೆ ಮುಂದೆ ಹೋಗ್ತೈತಿ. ನಾವಾದರೂ ಮುಂದೆ ಹೋಗೋಣ. ಮುಂದೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಊಟ ಬರೋಣ. ಹೌದು ನೋಡ್ರಿ, ಬೈಲೊಂಗಲ್ ಶಾರ ಭಾಳ ದೊಡ್ಡದು. ನಮ್ಮಕ್ಕಿಗೆ ಅದನ್ನ ಹೇಳಿದನಪ್ಪ, ಬೈಲೊಂಗಲೊಳಗೆ ಮರಡಿ ಬಸವನ ದೇವರ ಅದು ಭಾಳ ದೊಡ್ಡ. ಅದಕ್ಕೆ ಮರಡಿ ಬಸವನ ಹೋಗಿ ಸಂಸಾರ ಐತಿಗ ಕಾಯಕಪ್ರ ಮಾಡ್ಕೊಂಡು ಗಂಡ ಮಗನ ಬೇಡ್ಕೊಂಡು ಬಾ ಅಂತೇಳಿ ನಾನು ಹಿಂದೆ ಹೇಳಿದ್ದೀನಿ. ಪಾಡು ಮಾಡಿ ನೋಡಿ ಅಣ್ಣ. ಅಲ್ಲಪ್ಪ, ನೀ 6 ತಿಂಗಳ ಗಂಟ್ಲೆ ಕಡೆ ಹೋಗವ, ಅಲ್ಲಿ ಗಂಡ ಮಗನ ಬಿಡ್ಕೊಂಬತ್ತಿ. ಏನು ನನಗೆ ನಗಿ ಬರ್ತಿ? ಹಂಗಲ್ಲೋ ನೋಡು ಮಾರಾಯ, ದೇವರ ಕರುಣ ಒಂದಿತ್ತಂದ್ರೆ ಏನೆಲ್ಲ ಆಕೈತಿ. ಹಿಂದೆ ಹೇಳ್ಯಾರ ನೋಡು. ಅವ ಹೊಲದ್ರೆ ಕೊಂಡಿರ್ತೈತಿ. ಅಂದ್ರೆ ಕಂದೇನು ಕೊಡ್ಡ ಇದ್ದದ್ದು ಸಹಿತ ಚಿಗುರ್ತೈತಿ. ದೇವ್ರ ವಿಷ ಇದ್ದದ್ದು ಅಮೃತ ಆಕೈತಿ ಅಂತ ಹೇಳ್ತಾರೆ. ಹಿಂಗೆ ಭಗವಂತನ ಕರುಣ ಅನ್ನೋದು ದೊಡ್ಡೈತಪ್ಪ. ಮರಡಿ ಬಸವಣ್ಣ ಭಾಳ ದೊಡ್ಡ ಅವನು. ಹಂಗಾರೆ ಹೋಗುನು, ಹಂಗೆ ನಡಿಬೇಗೇರಿ ಹೋಗುನು. ಒಂದು ಮುಂದೆ ಹೋಗಿ ನಾವು ವ್ಯಾಪಾರಕ್ಕೆ ಲಗುಟ ಹೋಗಿಬಿಟ್ಟು ಅಂದ್ರೆ ಬರೋಬ್ಬರಿ ಆಕತಿ. ಹಾಗಾದ್ರೆ ನಾವಾದರೂ ಹೋಗುನು. ಹಾಗೆ ಬರ್ರಿ, ಯಾರು ಬೇಡ್ತಾರೆ. ಹಾಂ, ಚಲ್ ಕುದುರೆ ಮುಂದೆ ಹೊಂಟಿತ್ತು ನೋಡ್ರಿ. ಹಾಂ, ನೋಡಿರಿ ಎಷ್ಟು ಚಂದ ಐತೆ ನೋಡ್ರಿ ಪ್ಯಾಟಿ ಉಂಟೆ ಹೋಗ್ತಾ ಇದ್ರೆ ಮನಸ್ಸಿಗೆ ಆನಂದ ಆಗ್ತೈತಿ. ಇಂಥ ಪ್ಯಾಟಿನ ಕಂಡಿಲ್ಲ. ಯಾಕಂತಂದ್ರೆ ತಿಳ್ಳುಗನ್ನಡ ಊರು ಅಂತ ಹೇಳ್ತಾರೆ ಈ ಬೈಲೊಂಗಲ್. ಈ ಬೈಲೊಂಗಲ್ ಭಾಷಾ, ಬೈಲೊಂಗಲ್ ನೀತಿ, ಬೈಲೊಂಗಲ್ ಇದು ಭಾಳ ಚಂದ. ತಮ್ಮ ಒಂದು ಸ್ವಲ್ಪ ಅಡಿಕೆ ಎಲೆ ಅದಾವಲ್ಲ ತೊಗೊಳು. ಯಾಕಂದ್ರೆ ನಮಗೆ ಅಡಿಕೆ ಎಲೆ ಬೇಕೇ ಬೇಕು. ಅಡಿಕೆ ಎಲೆ ತಿನ್ನಾಕ, ಅದಕ್ಕಾಗಿ ಅದನ್ನು ತಗೋ. ಮತ್ತೇನು ಬೇಕಂತ ಅದನ್ನು ತಗೋ. ಯಾಕಂದ್ರೆ ನಡ್ದಾರಿ ಒಳಗೆ ಒಂದು ಸಿಗ್ತೈತಿ, ಸಿಗಲಿಕ್ಕಿಲ್ಲ. ಅದಕ್ಕೆ ನೀ ಏನು ಮಾಡು, ಎಲ್ಲ ಏನೋ ಸರಿಯಾಗಿ ಮಾಡಿ ಗಂಟು ಕಟ್ಕೋ, ಹಾಕೋ, ಅಡಿಕೆ ತಗೋ, ಎಲ್ಲಿಂದ ತಗೋ. ಮತ್ತು ಇನ್ನು ನಾವು ಇಲ್ಲಿಂದ ಹೋಗುನು. ಹಾಂ, ನಡಿ ಹೋಗೋಣ. ಹಂಗಾರೆ ಆಯ್ತಪ್ಪ, ಹೋಗೋಣ. ಅಲ್ಲಿ ನೋಡು, ಅವ್ರಿಗೆ ಯಾರು ಬರ್ತಾರೆ ನೋಡು, ಅವರೇನು ರೀ ಸಂಗ್ಯಾ ಬಾಳ್ಯ. ಇವ್ರದ್ದೊಂದು ಆಡಪ್ಪ ನೋಡಿ ಹೆಂಗದಾರ ಇಬ್ಬರು. ಅವ್ರು ಏನಂತಾರೆ ಗೊತ್ತೇನ್ರಿ? ಸಂಗ್ಯಾ ಬಾಳ್ಯ ಜೋಡಿನ ಗೆಳೆಯಾರೋ, ಜೋಡಿನ ಗೆಳೆಯಾರ, ಬೈಲು ಹೊಂಗಲ್ಲ ಪ್ಯಾಟೆಯೊಳಗೆ ಇರುವವರ. ಅವು ನೋಡ್ರಿ, ಸಂಗ್ಯಾ ಬಾಳ್ಯ ಇಬ್ಬರು ಬೈಲಂಗಲ್ ಊರು ಕರಿ ತೊಗೊಂಡಂಗೆ ಬೇಡ. ಎಷ್ಟು ಇದರಲ್ಲೇ ಬರ್ತಾ ಇದ್ದಾರೆ ನೋಡು. ಅವ್ರು ನೋಡೋದಕ್ಕೆ ತೀರ್ವಾತಕ ನಾವು ಸಂತಿ ಹೋಗೋಣಪ್ಪ, ನಡಿ ಹೋಗೋಣ ಮುಂದುಗಡೆ. ಆಗಲಿ ಹೋಗೋಣ ನಡೀರಿ. ನಾನು ಕುದುರೆ ಮುಂದೆ ಹೊಡ್ತೀನಿ. ಛಲ್